ಕರ್ನಾಟಕದ ಮಹಾ ಜನತೆಗಳೇ ಕೈ ನಡುಗ್ತಾ ಇತ್ತು ಒಂದು ಸ್ವಲ್ಪ ಸುಮ್ಮನೆ. ಇದು ನಾನು ಹೇಳಿದ್ದೆ ಈಗ ಲೈವ್ ಬರ್ತೀವಿ ಅಂತ. ಬರ್ತದೆ ಹಿಂಗೆ ಬೆಸ್ಟ್. ಲೈವ್ ಬರ್ತೀವಿ ಅಂತ ಅನ್ಕೊಂಡಿದ್ದೆ. ನಿರಂಜನ್ ಇಲ್ಲೂ ಬಂದು ಗುಂಪುಗಾರಿಕೆ ಮಾಡಿದ್ದಾರೆ. ನಿರಂಜನ್, ರಿಷಿಕಾ, ಮಸ್ತಾನ್ ಇಲ್ಲಿ ಬಂದು ನಮ್ಮನ್ನ ತುಳಿತಾ ಇದ್ದಾರೆ. ಬಿಗ್ ಬಾಸ್ ಮನೇಲಿ ತುಳಿದಿದ್ದಾಯ್ತು, ಸೊ ಇಲ್ಲಿ ಬಂದು ತುಳಿತಾ ಇದ್ದಾರೆ. ಸೊ ಈಗ ಲೈವ್ಗೆ ಆದ್ರೂ ಬರ್ತಾ ಇದೀವಿ. ಇಲ್ಲಿ ಏನಪ್ಪಾ ಅಂದ್ರೆ ನಾವು ಮೊನ್ನೆ ಇದಕ್ಕೆ ಹೋಗಿದ್ವಿ, ಯಾವುದು ಅದಕ್ಕೆ ಲಾಂಗ್ ಡ್ರೈವ್ ಎಲ್ಲ ಚೆನ್ನಾಗಿ ಮುಗೀತು. ನನ್ನ ಈವೆಂಟ್ ಇತ್ತು, ನಿರಂಜನ್ ಹೋಸ್ಟ್ ಮಾಡಿದ್ರು. ಕರ್ನಾಟಕದ ಭವ್ಯ ಭಾರತದ ಗುಳ್ಳೆನರಿ ಬನ್ನೂರು ಕುರಿ ಖ್ಯಾತಿಯ ನಿರಂಜನ್ ರವರು ಮಾಡಿದ್ದಾರೆ. ಅದೇ ಹೋಸ್ಟ್ ಮಾಡಿದಾರೆ ಶೋನ. ಸೊ ಅದಾಯ್ತು. ಅದಾದ್ ಮುಗಿಸ್ಕೊಂಡ್ಮೇಲೆ ಮಲಗಿದ್ದೆದ್ದು ಪುನಃ ಶುರುವಾಯ್ತು. ಪ್ರಥಮ ಸಾಕು, ಇಲ್ಲೂ ಎಷ್ಟೋ ಅವಳಿ ಕೊಡ್ತೀಯ. ಮಸ್ತಾನ್ ನಿನ್ನೆಯಿಂದ ಟಾರ್ಚರ್ ತಗೊಂಡು ಇಲ್ಲೂ ಗುಂಪುಗಾರಿಕೆ ಇಲ್ಲೂ ಖಂಡಿಸೋದು ಸಾಕು. ಮಸ್ತಾನ್ ಕೂಡ ಈಗ ಬಂದಿದ್ದಾರೆ ನಮ್ಮ ಜೊತೆಗೆ. ಸೊ ನೇರ ಸಂಭಾಷಣೆಯಲ್ಲಿ ಮಸ್ತಾನ್ ಇದ್ದಾರೆ. ಮಸ್ತಾನ್ ಅವರೇ, ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸೊ ಮಸ್ತಾನ್ ಅವರೇ, ಏನ್ ಮೊಳೆ ಹೊಡಿತೀರಾ? ಏನ್ ಶುರಚ್ಕತೆ ನಮ್ ಜನಕ್ಕೆ? ಎಲ್ಲರಿಗೂ ನಮಸ್ಕಾರ. ನಿಮ್ ಪ್ರೀತಿ ಎಲ್ಲ ಸದಾ ಹಿಂಗೆ ಇರ್ಲಿ. ನೀವು ಕೊಟ್ಟಿರೋ ಪ್ರೀತಿ ಸಖತ್ ನನಗೆ ಖುಷಿ ಆಗಿದೆ. ಕ್ಯಾಮ್ರಾಗೆ ಹೋಗಿ ನಿಮ್ ಸೊಂಡ್ಲ ಹಾಕೋದ್ ಬಿಡಿ ಮಸ್ತಾನ್ ಅವರೇ. ಸೊಂಡ್ಲ ಕೇಳಿ, ನಿಮ್ಗೆ ಆಕ್ಚುಲಿ ಎಲ್ಲರಿಗೂ ಒಂದ್ ವಿಷಯ ಹೇಳ್ಬೇಕು. ಲಾಂಗ್ ಡ್ರೈವ್ ನೋಡಾಯ್ತು, ನಿರಂಜನ್ ಜೊತೆ ಕಾಮಿಡಿ ಡ್ರೈವ್ ಆಯ್ತು, ನಿನ್ನೆ ನೈಟ್ ಡ್ರೈವ್ ಆಯ್ತು. ಹಿಡ್ಕೊಂಡು ಎಳೆದಾಡಿದ್ರು ನನ್ನ ಕನ್ನಡದ ಮಹಾ ಜನತೆಗಳು. ಮೈಸೂರು ಹಿಡ್ಕೊಂಡು ಎಳೆದಾಡಿದ್ರು. ಸಖತ್ತಾಗಿತ್ತು ಮಾತ್ರ ಶೋ ಮಾತ್ರ. ಮೈಸೂರಲ್ಲೆಲ್ಲ ಮುಗಿಸ್ಕೊಂಡು ಈಗ ಬೆಂಗಳೂರಲ್ಲಿ ಅದು ಪ್ರಾಕ್ಟೀಸ್ ಮಾಡ್ಬೇಕಲ್ಲ ಸೂಪರ್ ಮಿನಿಟ್, ಅದೆಲ್ಲ ಮುಗಿಸ್ಕೊಂಡು ಆ ಶೋ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಅಂತೆಲ್ಲ ಪ್ಲಾನ್ ನಡೀತಾ ಇದೆ. ಎಲ್ಲರೂ ಓಡೋಗಿದ್ದಾರೆ. ನಾನು ಈಗ ಅಂತ ಅನ್ಕೋಬೇಡಿ, ರಿಷಿಕಾ ಬಂದ್ರು ನಮ್ ಜೊತೆಗೆ. ಯಾವ ಡೈರೆಕ್ಟರ್ ನೋಡಿ ಅಗೇನ್ಸ್ಟ್ ದ ಲೈಟ್ ಕೂತಿದ್ದಾರೆ. ಈ ಕಡೆ ಕೂತ್ಕೊಳಪ್ಪ. ನೋಡಿ, ರಿಷಿಕಾ ಅವರು ಈಗ ಬಂದಿದ್ದಾರೆ ನಮ್ಮ ಜೊತೆಗೆ. ಇದಾಯ್ತಿದ್ದಂಗೆ ನೋಡಿ, ನೀವೆಲ್ಲರ ಬಹಳ ಬಹುನಿರೀಕ್ಷಿತ ನಾವೆಲ್ಲ ಮೈಸೂರಲ್ಲಿ ನಮ್ಮ ಅತ್ತೆ ಬಾಯಿ ಮುಚ್ತೀನಿ. ನಿನ್ನೆ ಏನೋ ತುಂಬಾ ಚೆನ್ನಾಗಾಯ್ತು ಇವೆಂಟು ನಮ್ಮ ಜನರ ಬೆಂಬಲದಿಂದ. ಅಂಡ್ ಮೈಸೂರಲ್ಲಿ ಸೂಪರ್ ಆಗಿ ಜನ ಬಂದಿದ್ರು. ಇವ್ರಿಗೆಲ್ಲ ಜೈಕಾರ ಆಗ್ತಿದ್ರು ಸುಮ್ನೆ ಪಾಪ. ಖುಷಿಯಾಗಿರ್ಲಿ ಅಂತ. ಆಮೇಲೆ ನೀವು ಯಾವ ಶಾಂಪು ಯೂಸ್ ಮಾಡೋದು? ಆ ಶಾಂಪು ಯೂಸ್ ಮಾಡಿದ್ದಾರೆ, ಬಹಳ ಗಮ್ ಅಂತ ಇದೆ. ಆ ಶಾಂಪು ಅಂದ್ರೆ ಅದೇ ಇದು ಆಮೇಲೆ ಅದು ಗ್ರ್ಯಾಂಡ್ ಸಿಕ್ಕಾಪಟ್ಟೆ ಇದಾಗ್ಬಿಡುತ್ತೆ. ಶಾಂಪು ಹೆಸರೆಲ್ಲ ಹೇಳಲ್ಲ. ಸೊ ಅದಾಯ್ತು. ಈಗ ಟಾರ್ಚರ್ ಕೊಟ್ಟೆ ಎಲ್ಲ ಓಡೋಗಿದ್ದಾರೆ. ನಾವಿಬ್ರೇ ಉಳ್ಕೊಂಡಿರೋದು ಲಾಸ್ಟ್ ಅಲ್ಲಿ ಅಂತ. ಮೇನ್ ಒಬ್ರು ಕಾಂಟೆಸ್ಟೆಂಟ್ ಹಾಗೂ ಇದ್ರು ಕಳ್ಳಬೇಕು ಎಂಟ್ರಿ ಕೊಟ್ಟು ವೈಲ್ಡ್ ಕಾರ್ಡ್ ಎಂಟ್ರಿ. ಅಲ್ಲಿ ಚಪ್ಪಾಳೆ ಜನ ಕಲ್ ತಗೊಂಡ್ ನೋಡ್ರಿ. ಚಪ್ಪಾಳೆ ತಟ್ಟಬಹುದು, ಆಗದೆ ಕಲ್ ತಗೊಂಡ್ ಹೊಡಿಬಹುದು. ಕೋಳಿ ಮೊಟ್ಟೆ ಟೊಮೆಟೊ ಎಸಿಬಹುದು. ನಮ್ಮ ಡೌರಾಮ ಗುಳ್ಳೆನರಿ ಖ್ಯಾತಿಯ ನಿರಂಜನ್ ರವರು, ಭವ್ಯ ಭಾರತದ ವಿಚಿತ್ರ ಪ್ರಜೆ, ವಿಭಿನ್ನ ಪ್ರಜೆ, ವಿಶೇಷ ಪ್ರಜೆ ನಿರಂಜನ್ ದೇಶಪಾಂಡೆ ಅವರು. ಎಲ್ಲರಿಗೂ ನಮಸ್ಕಾರ. ಹಂಗು ಹಿಂಗು ಮಾಡಿ ಓಟ ಗೆಲ್ಸ್ಬಿಟ್ರಿ ಇವನ್ನ. ಹಂಗು ಹಿಂಗು ಮಾಡಿ ಅಲ್ಲೂ ಡೌ ಮಾಡ್ತಾ ಇದಾರೆ. ಇರ್ಲಿ, ಬಟ್ ಚೆನ್ನಾಗಿತ್ತು. ನೆನ್ನೆ ಆಲ್ ಥ್ಯಾಂಕ್ಸ್ ಟು ರಿಷಿಕಾ. ನೆನ್ನೆ ತುಂಬಾ ಚೆನ್ನಾಗಿತ್ತು. ಫೆಸ್ಟಿವಲ್ ವ್ಯಾಲಿಡೇಟರಿ ಫಂಕ್ಷನ್ ಇತ್ತು. ನನಗೆಲ್ಲ ಪಾಪ ಕರ್ನಾಟಕ ಸರ್ಕಾರಕ್ಕೆ ಹೇಳ್ಬೇಕು. ಬಟ್ ನಮ್ಮನ್ನೆಲ್ಲ ಕರ್ಸ್ಕೊಂಡಿದ್ದು ಮ್ಯಾನೇಜರ್ ಅಷ್ಟೇ. ಓಕೆ, ನನ್ನ ಆಂಕರಿಂಗ್ ಇತ್ತು. ಒಂದೇ ಒಂದು ಕೋಳಿ ಮೊಟ್ಟೆ ಬಿದ್ದಿಲ್ಲ ನಿರಂಜನ್ಗೆ. ಅದ್ಭುತವಾಗಿ ಮಾಡೋದಕ್ಕೆ ನಾನು ಕಾರಣವಾಗಿದ್ದೇನೆ. ಯಾರ್ಯಾರೋ ಜಾಯಿನ್ ಆಗ್ತಾ ಇದಾರೆ ನೋಡಿ, ಹೆಸರು ಪಾಪ ಅವ್ರೇನೋ ಮಾತಾಡ್ತಿದ್ರು. ಇಲ್ಲ, ನಾನು ಆಕ್ಚುಲಿ ಫಂಕ್ಷನ್ ಬಗ್ಗೆ ಹೇಳ್ತಾ ಇದ್ದೆ. ತುಂಬಾ ಚೆನ್ನಾಗಾಯ್ತು. ಸೊ ಎಲ್ಲ ಗವರ್ನರ್ ಪ್ರತಿಯೊಬ್ರು ಬಂದಿದ್ರು. ಗವರ್ನರ್ ಅಲ್ಲ, ಗವರ್ನರ್ ಬಂದಿದ್ರು. ಗವರ್ನರ್ ರಾಜ್ಯಪಾಲರು ಗೌರವಿಸ್ಬೇಕು ಅವ್ರನ್ನ. ಘನತೆವೆತ್ತ ರಾಜ್ಯಪಾಲರು ಅವರು ಬಂದಿದ್ರು. ರಾಗಿಣಿ, ಗೀಗಿಣಿ ನಿರಂಜನ್ ತಂಗಿ ರಾಗಿಣಿ ಅವ್ರು ಬಂದಿಲ್ಲ. ಪ್ರತಿಯೊಬ್ರು ಬಂದಿದ್ರು. ಈ ನನ್ನ ಮಗನ್ ಕರೆದ್ಬಿಟ್ಟು ಸ್ಟೇಜ್ ಮೇಲೆ ಏನಾದ್ರು ಮಾಡ ಅಂದ್ರೆ ಅಲ್ಲಿಗೆ ಏನ್ ಮಾಡ್ಲಪ್ಪ ಹಿಡ್ಕೊಂಡು ಎತ್ತಿದ್ದ. ಬಟ್ ಪರವಾಗಿಲ್ಲ, ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಅ ಗ್ರೇಟ್ ಸಕ್ಸಸ್. ನಿನ್ನೆದು ಡ್ಯಾನ್ಸ್ ಚೆನ್ನಾಗಿ ಮಾಡಿದ ಪ್ರಥಮ. ನಾವು ಡ್ಯಾನ್ಸ್ ಮಾಡಿ, ನಾನು ರಿಷಿಕಾ ಡ್ಯಾನ್ಸ್ ಮಾಡಿದ್ವಿ ಸ್ಟೇಜ್ ಮೇಲೆ. ಸೊ ನಿರಂಜನ್ಗೆ ದರ್ಶನ್ ಚಾಲೆಂಜ್ ಸ್ಟಾರ್, ಗಣೇಶ್ ಗೋಲ್ಡನ್ ಸ್ಟಾರ್, ಅಪ್ಪು ಪವರ್ ಸ್ಟಾರ್, ನಿರಂಜನ್ ಬರ್ನಿಂಗ್ ಸ್ಟಾರ್. ಸೊ ನಮ್ ಡ್ಯಾನ್ಸ್ ನೋಡಿ ಅವ್ರಿಗೆ ಈ ತರ ಡ್ಯಾನ್ಸ್ ಬರ್ಲಿಲ್ವಲ್ಲ ಅಂತ ಉಳ್ಕೊಂಡಿದ್ದು ನಿಜ. ನೀವು ಸೆನ್ಸೇಷನಲ್ ಸ್ಟಾರ್. ಇಲ್ಲ ಶಾಂಪೂ ಸ್ಟಾರ್.
ಸೊ ಪ್ರಥಮ ಇವಮ್ಮ ಶೋನ ಸುಮಾರಾಗಿ ಮಾಡ್ತು ಅಂಡ್ ಈ ಅಪ್ಪನು ಅಷ್ಟು ಚೆನ್ನಾಗಿ ಹೋಸ್ಟ್ ಮಾಡಿದ್ರು, ಬಹಳ ಚೆನ್ನಾಗಿತ್ತು. ಸೊ ಈಗ ಬೂಟ್ ಕ್ಯಾಂಪ್ ಅಲ್ಲಿ ನಾವು ಸೂಪರ್ ಮಿನಿಟ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಸೂಪರ್ ಆಗಿ ಹೋಸ್ಟ್ ಮಾಡಿದ್ರು ಅಂಡ್ ಏನಂತಾರೆ ಇಂಟರಾಕ್ಷನ್ ವಿತ್ ಆಡಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹೌದು, ಎಲ್ಲ ಚೆನ್ನಾಗಾಯ್ತು. ಕ್ಲಾಸ್ ಜನ ಎಲ್ಲ ಓಡಿಸ್ಕೊಂಡ್ ಬಂದ್ರು. ಪ್ರಥಮ ನೋಡಿದ್ ನಾನು ಒಬ್ನೇ ನೋಡಿದ್ದು ಕಣ್ಣಾರಿ ಹಿಡ್ಕೊಂಡ್ರು ಜನ, ನಮ್ಗೆ ಇವು ಹಿಡ್ಕೊಂಡು ಹೇಳದ ಆಡೋರ್ ಕಪ್ಪ ಬಹಳ ಖುಷಿ ಆಯ್ತು. ಒಂದ್ ಕಡೆ ಸ್ವಲ್ಪ ಏಟ್ಗಳಾಯ್ತು, ಆ ರೇಂಜ್ ಅಲ್ಲಿ ಎಳೆದಾಡ್ತಾ ಇದ್ರು. ಬಟ್ ಇನ್ನೊಂದ್ ಕಡೆ ಅಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ ಅಂತ ತುಂಬಾ ತುಂಬಾ ಖುಷಿ ಆಯ್ತು. ಪ್ರಥಮನ್ಗೂ ಒಂದ್ ಕಡೆ ಸರಿ ಜಾಯಿನ್ ಆದ್ರು ಅಂತ ಇವ್ರದ್ದು ಏನ್ ಕ್ವಶನೇ ಗೊತ್ತಿಲ್ಲ, ಬರೀ ಜಾಯಿನ್ ಅಂತ ಮಾಡು. ಕೆಳಗಡೆ ಹೋಗುವ, ಕೆಳಗಡೆ ಅದ್ ಹೆಂಗಲ್ಲ ಜಾಯಿನ್ ಆದ್ಮೇಲೆ ಫಿನಿಶ್ ಮಾಡ್ಬಿಟ್ರೆ ಅಷ್ಟು ಉದ್ದ ಕ್ವಶನ್ಸ್ ಇಲ್ಲ. ಎಲ್ಲಿ ಐತೆ ಒಂದು ಕ್ವಶನ್ ಇಲ್ಲ. ಒಂದು ಕಾಮೆಂಟು ಕಾಣ್ತಿಲ್ಲ. ಇದು ಸೆಟ್ ಅದ್ರಲ್ಲಿ ಮಾಡ್ಬೇಕು. ಅದಕ್ಕೆ ಅಲ್ಲ, ಒಂದ್ ಕೆಲ್ಸ ಮಾಡಿ, ಇದನ್ನ ಫಿನಿಶ್ ಮಾಡಿ ಇನ್ನೊಂದ್ಸಲಿ ಮಾಡಿ. ಇನ್ನೊಂದ್ಸಲ ಮಾಡ್ತೀನಿ. ಇದು ಇರಿ ಒಂದ್ ನಿಮಿಷ ಜನ. ಏಯ್ ಸುಮ್ನಿರಪ್ಪ, ಐಫೋನ್ ಆಪರೇಟ್ ಮಾಡಿ ಹೆಂಗಿದು ಹಿಂಗ ಹಂಗ್ ಮುಟ್ಟುರಂಗ ಆಯ್ತದೆ ಅದು. ಓಕೆ ಕೊಡೆ ಇದು ಮಾಡೋಣ. ಎಷ್ಟು ಚೆನ್ನಾಗಿದೆ ಪಾಪ್. ಅದಲ್ಲ, ಕಂಪ್ಲೀಟ್ ಆಯ್ತಾಯ್ತಪ್ಪ ಅದು. ಸರಿ ಫಿನಿಶ್ ಮಾಡ್ರಪ್ಪ. ಫಿನಿಶ್ ಹೆಂಗ್ ಕೊಡೋದದು? ಮಾಡಪ್ಪ, ನಿಂತ್ಕೊಂತಾನೆ. ಹೆಂಗಪ್ಪ ಇದು? ಅದ್ ಕ್ಯಾನ್ಸಲ್ ಕೊಡಿ. ಹಂಗಲ್ಲಪ್ಪ, ಗೊತ್ತಿಲ್ಲ ಅಂದ್ರೆ ಹೇಳಿ ತಿಳ್ಕೊಬೇಕು. We're just coming back.